ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದುವರೆಗೂ ನನ್ನ ಚಾನಲಲ್ಲಿ ಪಬ್ಲಿಷ್ ಆಗಿರೋ ಎಲ್ಲ ವೀಡಿಯೋಗಳನ್ನ ನೋಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಿರೋ ಎಲ್ಲ ಸಬ್ಸ್ಕ್ರೈಬರ್ಸ್ಗಳಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಮತ್ತು ಯಾರು ವೀಡಿಯೋಗಳನ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ಹೋಗ್ತಿದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಇನ್ನಷ್ಟು ಒಳ್ಳೆ ಕಾನ್ಸೆಪ್ಟ್ ಇರೋಂಥ ವೀಡಿಯೋಸ್ನ ಮಾಡಲಿಕ್ಕೆ ಎಂಥೂಸಿಯಾಸಮ್ ಸಿಗುತ್ತೆ ಅಂತ ನಾನು ಕೇಳ್ಕೊಳ್ತೀನಿ. ಜೊತೆಯಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಕೂಡ ನೀವು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅಂತಲೂ ನಾನು ಕೇಳ್ಕೊಳ್ತೀನಿ. ಅಲ್ಲಿ ಕೂಡ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಹಾಕಬೇಕು, ಇನ್ನೂ ಹಾಕಿಲ್ಲ ಒಂದೂ. ಆಲ್ರೆಡಿ ಅಲ್ಲೂ ಕೂಡ ಫಾಲೋ ಮಾಡ್ತಾ ಅಲ್ಲಿ ಕಂಟೆಂಟ್ಗೋಸ್ಕರ ವೆಯ್ಟ್ ಮಾಡ್ತಿರೋರಿಗೆ ಸಾರಿ ಅಂತ ಹೇಳ್ತೀನಿ. ಆದಷ್ಟು ಬೇಗ ಅಲ್ಲಿ ಕೂಡ ನಾನು ಒಳ್ಳೆ ಕಾನ್ಸೆಪ್ಟ್ ರೀಲ್ಸ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಕಾರಣಾಂತರಗಳಿಂದ ನಾನು ಅಲ್ಲಿ ರೀಲ್ಸ್ನ ಮಾಡಿ ಹಾಕಲಿಕ್ಕೆ ಆಗ್ತಾ ಇಲ್ಲ, ದಯವಿಟ್ಟು ಕ್ಷಮಿಸಿ ಆ ವಿಚಾರವಾಗಿ. ಇನ್ನು ಇವತ್ತು ನಾನು ಮದುವೆ ವಿಚಾರವಾಗಿ ಒಂದು ರಾಶಿಯವರ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ, ನಾನು ಮದುವೆ ಆಗಬೇಕು ಅಂತ ಅಂದ್ಕೊಳ್ಳೋ ಹುಡುಗ ಅಥವಾ ಹುಡುಗಿ ಹೇಗಿರಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಏನಿರುತ್ತೆ ಅವರಿಗೆ, ಮತ್ತು 12 ರಾಶಿಗಳಲ್ಲಿ ಅವರ ರಾಶಿಗೆ ಮತ್ತು ಅವರ ನಕ್ಷತ್ರಕ್ಕೆ ಸೂಟ್ ಆಗುವಂಥ ಬೇರೆ ರಾಶಿಗಳು ಯಾವುದು, ಬೆಸ್ಟ್ ಕಾಂಪ್ಯಾಟಿಬಿಲಿಟಿ ಯಾವ ರಾಶಿ ಮತ್ತು ನಕ್ಷತ್ರಗಳ ಜೊತೆಯಲ್ಲಿದೆ ಅಂತ ನಾನು ತಿಳಿಸ್ಕೊಡ್ತೀನಿ. ಇನ್ನು ಮೇಷರಾಶಿಯವರಿಗೆ ಮದುವೆ ವಿಚಾರದಲ್ಲಿ ಹೆಚ್ಚು ಹೊಂದಾಣಿಕೆ ರಾಶಿಗಳು ಯಾವುದು ಅಂತ ಈಗ ನಾನು ತಿಳಿಸ್ಕೊಡ್ತೀನಿ. ಮದುವೆ ವಿಚಾರವಾಗಿ ಯಾವ ರಾಶಿ ಹೊಂದಾಣಿಕೆ ಆಗುತ್ತೋ ಅನ್ನೋದು ಮೊದಲು, ನೀವು ನಿಮ್ಮ ಗುಣ ಸ್ವಭಾವಗಳು ಹೇಗಿರುತ್ತೆ ಅಂತ ನಾನು ಅದಕ್ಕೊಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ಆ ವಿಚಾರವಾಗಿ ನಾನು ಹೆಚ್ಚು ಹೇಳೋದಿಲ್ಲ, ಏನೋ ಬೇಸಿಕ್ ಪಾಯಿಂಟ್ಸ್ ನೆಸಸರಿ ಇರೋದು ಮಾತ್ರ ಹೇಳ್ತೀನಿ. ಡಿಟೇಲ್ಡ್ ವಿಡಿಯೋ ಸಹಜ ಗುಣ ಸ್ವಭಾವಗಳು ಮೇಷರಾಶಿಯವರದ್ದು ಸಪ್ರೇಟ್ ವಿಡಿಯೋ ಇದೆ, ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಅಟ್ಯಾಚ್ ಮಾಡಿದ್ದೀನಿ, ಹೋಗಿ ನೋಡಿ. ನೋಡಿಲ್ಲ ಅಂತಂದರೆ ಅದನ್ನು ನೋಡಿ ನಂತರ ಈ ವಿಡಿಯೋ ನೋಡಿ. ಅಕಸ್ಮಾತ್ ನೋಡಿದರೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ಬೋದು. ಬೇಸಿಕಲಿ ಮೇಷರಾಶಿಯವರು ಅಗ್ನಿತತ್ವ ರಾಶಿ, ಕುಜನ ಅಧಿಪತ್ಯ. ಆ ಕಾರಣದಿಂದ ಹೆಡ್ ಸ್ಟ್ರಾಂಗ್ ಪೀಪಲ್, ಬಂಡ ಧೈರ್ಯ ಜಾಸ್ತಿ, ಮುನ್ನುಗ್ಗೋದೆ, ಏನೇ ಬರುತ್ತೋ ಮುಂದೆ ನುಗ್ಗಿ ಆಮೇಲೆ ನೋಡೋಣ ಬಿಡು, ಯೋಚನೆ ಮಾಡೋದು ಸ್ವಲ್ಪ ಕಮ್ಮಿ, ಮುನ್ನುಗ್ಗೋದೆ ಫಸ್ಟ್. ಇವರು ಸ್ವಲ್ಪ ಶಾರ್ಟ್ ಟೆಂಪರ್ಡ್ ಪೀಪಲ್ಲು, ಟೆಂಪರಾಮೆಂಟ್ ಸ್ವಲ್ಪ ಯಾವಾಗಲೂ ಫೈರಿ ಆಗಿರುತ್ತೆ, ಇಂಟೆನ್ಸಿಟಿ ಜಾಸ್ತಿ. ಈಗ ಒಂದು ಪೊಲೀಸ್ ಅಧಿಕಾರಿ ಅಥವಾ ಒಂದು ಆರ್ಮಿ ಅಫಿಷಿಯಲ್ನ ನೀವು ಇಮ್ಯಾಜಿನ್ ಮಾಡ್ಕೋಬಹುದು. ಅದೇ ಎಸ್ಪೆಷಲಿ ದ ಡೆಪಿಕ್ಷನ್ ಆಫ್ ಒಂದು ಏರೀಸ್ ಝೋಡಿಯಾಕ್ ಅಥವಾ ಮೇಷರಾಶಿಯ ಗುಣ ಸ್ವಭಾವ ಇರುತ್ತೆ. ಇವ್ರನ್ನ ಹ್ಯಾಂಡಲ್ ಮಾಡೋದು ಸ್ವಲ್ಪ ಕಷ್ಟ, ಯಾಕೆ ಅಂತಂದರೆ ಅಗ್ನಿತತ್ವ ರಾಶಿ ಮತ್ತು ಬಾಯಿ ಮುಂದಿಗಿನ್ನ ಕೈ ಮುಂದು ಆಕ್ಷನ್ ಓರಿಯೆಂಟೆಡ್ ಪೀಪಲ್ ಇವರು. ಇವರಿಗೆ ಪ್ರೀತಿ ಅನ್ನೋದು ಒಂಥರ ಒಂದು ಗೂಳಿಗೆ ಹಾಕುವ ಒಂದು ಮೂಗುದಾರ ಅನ್ನೋ ಥರ ಹೇಳ್ಬೋದು. ಪ್ರೀತಿಯಿಂದ ಒಂದು ಬೀಸ್ಟ್ನ ಕೂಡ ಕಂಟ್ರೋಲ್ ಮಾಡ್ಬೋದು ಅಂತ ಹೇಳ್ತಾರಲ್ಲ, ಆ ರೀತಿ ಮೇಷರಾಶಿಯವರಿಗೆ ಪ್ರೀತಿ ಪಾತ್ರರ ಅವಶ್ಯಕತೆ ಇದೆ. ಪ್ರೀತಿಯಿಂದ ಹೇಳ್ಬಿಡ್ತಾರೆ ಅಂದ ತಕ್ಷಣ ಇವ್ರು ಕೇಳ್ಬಿಡ್ತಾರೆ ಅಂತಲ್ಲ, ಒಂದು ಸಾರಿ ಡಿನೈ ಮಾಡ್ತಾರೆ, 2 ಸಾರಿ ಡಿನೈ ಮಾಡ್ತಾರೆ, ಬಟ್ 3ನೇ ಸಾರಿ ಅರ್ಥ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಇವರು ನಮ್ಮ ಮೇಲಿನ ಪ್ರೀತಿ ವಿಶ್ವಾಸಕ್ಕೆ ಹೇಳ್ತಾ ಇರೋದು ಅಂತ. ಆದರೆ ರಾಶಿಯಾಧಿಪತಿ ತುಂಬಾ ವರ್ಸ್ಟ್ ಪೊಸಿಷನ್ ನಿಮ್ಮ ಜಾತಕದಲ್ಲಿ ಕೂತಿದ್ರೆ ನೀವು ಸಾಯೋವರೆಗೂ ಹೇಳಿದ್ರು ಅವ್ರು ಕಲಿಯೋದಿಲ್ಲ. ಸೊ ಮೇಷರಾಶಿಯವರಿಗೆ ಪ್ರೀತಿ ಅನ್ನೋದು ಒಂಥರ ಅವರ ಲೈಫ್ನ ಸ್ಟ್ರಿಕ್ಟ್ ಸ್ಕೆಡ್ಯೂಲ್ ಇರ್ತದೆ. ಅದನ್ನ ಸ್ವಲ್ಪ ರೊಮ್ಯಾಂಟಿಸೈಸ್ ಮಾಡಿ ಅವ್ರಿಗೂ ಒಂದು ಎಂಟರ್ಟೈನ್ಮೆಂಟ್, ಅಂದ್ರೆ ಪ್ರೀತಿನ ಎಂಟರ್ಟೈನ್ಮೆಂಟ್ ಅಂತ ಹೇಳ್ತಾ ಇದ್ದೀನಿ ಅಂತಲ್ಲ, ಒಂದು ಜೀವನವನ್ನ ಸಂತೋಷದಿಂದ ಕಳೆಯೋದಕ್ಕೆ ಯಾವಾಗ್ಲೂ ನಾನು ಡ್ಯೂಟಿ ಅಂತ ಇರೋನು, ಅವರಿಗೂ ಒಂದು ಪರ್ಸನಲ್ ಟೈಮ್ ಅನ್ನೋದಿರುತ್ತಲ್ಲ, ಅದು ಸಿಗೋದು ಇವರಿಗೆ ಪ್ರೀತಿ ಪಾತ್ರರಿಂದ ಮತ್ತು ಲೈಫ್ ಪಾರ್ಟ್ನರಿಂದ. ಇವರ 7ನೇ ಮನೆ ಬಂದು ತುಲಾರಾಶಿ. ತುಲಾರಾಶಿ ಒಂದು ಗಾಳಿ ತತ್ವ ರಾಶಿ ಮತ್ತು ಇದರ ಅಧಿಪತಿ ಬಂದು ಶುಕ್ರ. ಅವನು ಪ್ಲಾನೆಟ್ ಆಫ್ ಲವ್, ಒಂದು ಪ್ರೀತಿಗೆ ಹೆಸರುವಾಸಿಯಾಗಿರುವಂಥ ಗ್ರಹನೇ, ಪ್ರೀತಿಯ ಅಧಿಪತಿನೇ ಶುಕ್ರ, ಇವರ 7ನೇ ಮನೆ ಅಧಿಪತಿ. ಇವರು ವಿಚಾರವಾಗಿ ಹೆಂಗಿರ್ತದೆ ಅಂತಂದರೆ, 7ನೇ ಮನೆ ತುಲಾರಾಶಿ ಆಗಿರೋದ್ರಿಂದ ತುಲಾರಾಶಿಯವರು ಯಾವಾಗಲೂ ಬ್ಯಾಲೆನ್ಸ್ಡ್ ಆಗಿರ್ತಾರೆ ಮೋಸ್ಟ್ ಆಫ್ ದ ಟೈಮ್ಸ್. ಅವರ ಅಧಿಪತಿ ಅವರ ಜಾತಕದಲ್ಲಿ ಹೇಗಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಬಟ್ ಸ್ಟಿಲ್ ತುಲಾರಾಶಿಯವರು ತಕ್ಕಡಿ ಅವರ ಚಿಹ್ನೆನೆ. ಆ ಕಾರಣದಿಂದ ಬ್ಯಾಲೆನ್ಸ್ಡ್ ಪೀಪಲ್, ಒಂದು ಅರ್ಥಪೂರ್ಣವಾಗಿ ಹೇಳುವಂಥ, ಒಂದು ಕಮ್ಯುನಿಕೇಟ್ ಮಾಡುವಂಥ ಕೆಪಾಸಿಟಿ ಇರುವಂಥ ಪೀಪಲ್ ಅಂತಾನೆ ಕರೆಸ್ಕೊಳ್ತಾರೆ. ಮೇಷರಾಶಿಯವರು ಅದರ ಎಕ್ಸಾಕ್ಟ್ಲಿ ಆಪೋಸಿಟ್ ಅಂತಂದರೆ ಯಾವಾಗಲೂ ಇಂಟೆನ್ಸ್ ಆಗಿರ್ತಾರೆ ಮೇಷರಾಶಿಯವರು, ಆಕ್ಷನ್ ಓರಿಯೆಂಟೆಡ್ ಇರ್ತಾರೆ, ಸ್ವಲ್ಪ ರೋಬಸ್ಟ್ ಇರ್ತಾರೆ, ದೇ ಡೂ ವಿತೌಟ್ ಥಿಂಕಿಂಗ್. ಬಟ್ ಲೀಬ್ರಾಸ್ ಅಂದರೆ ತುಲಾರಾಶಿ, ದೇ ಡೂ ಆಫ್ಟರ್ ಥಿಂಕಿಂಗ್, ದೇ ಫಸ್ಟ್ ಥಿಂಕ್ ವೆರಿ ಮಚ್, ಕಂಟಂಪ್ಲೇಟ್ ಮಾಡಿ ನಂತರ ಮುಂದುವರಿತಾರೆ. ಸೊ ಇವರಿಗೆ ಒಂದು ಬ್ಯಾಲೆನ್ಸ್ಡ್ ಪಾರ್ಟ್ನರ್ ತುಂಬ ಅವಶ್ಯಕತೆ ಇರುತ್ತೆ.
ಸಿಟ್ಟಾಗಿ ಮಾತಾಡ್ಬಿಟ್ರು ಅಂತ ಮಾತ್ರಕ್ಕೆ ಅವರು ನಾನು ಸಿಟ್ಟಾಗಿ ಮಾತಾಡ್ತೀನಿ ಹೋಗು ಅಂತಂದ್ರೆ ಇಬ್ರು ಡಿವೋರ್ಸ್ ಮಾಡ್ಕೊಂಡು ಕೂತ್ಕೋತೀರಿ ಅಷ್ಟೇ. ಆದರೆ ಅವರು ಬ್ಯಾಲೆನ್ಸ್ ಆಗಿದ್ದು ಆಯಿತು ನಿನ್ನ ಗುಣ ನನಗೆ ಗೊತ್ತಪ್ಪ ಆಯಿತು ಅಂತ ಕಾಮಾಗಿ ಬಿಹೇವ್ ಮಾಡುವಂಥ ಒಂದು ಪಾರ್ಟ್ನರ್ನ ಇವರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಇವರು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅಂತಂದ್ರು ಅಂಥವರೇ ಇವರಿಗೆ ಬೇಕು. ಒಂದು ಪಾರ್ಟ್ನರ್ಶಿಪ್ ಸಸ್ಟೈನ್ ಆಗಬೇಕು ಅಂದರೆ ಇವ್ರ ಜೊತೆ. ನಾನು ಈಗಾಗಲೇ ತುಲಾ ರಾಶಿಗೆ ಮತ್ತು ವೃಶ್ಚಿಕ ರಾಶಿಗೆ ಯಾವ ರಾಶಿ ಕಾಂಪ್ಯಾಟಬಿಲಿಟಿ ಇದೆ ಅಂತ ಹೇಳಿದ್ದೀನಿ. ಅದರಲ್ಲಿ 4 ರಾಶಿಗಳು ಮಾತ್ರ ಹೇಳಿದ್ದೀನಿ, ಒಂದೊಂದು ರಾಶಿಗೆ. ವೃಶ್ಚಿಕಕ್ಕೂ 4 ರಾಶಿ, ತುಲಾಗೂ 4 ರಾಶಿ ಹೇಳಿದ್ದೀನಿ. ಆದರೆ ಮೇಷರಾಶಿ ಕತೆ ಆ ರೀತಿ ಅಲ್ಲ. ಇವರು ಯಾವ ಥರ ಅಂತಂದರೆ ಪರ್ಫೆಕ್ಟ್ ಮ್ಯಾಚ್ ಯಾರ ಜೊತೆಲೂ ಇಲ್ಲ, ವರ್ಸ್ಟ್ ಮ್ಯಾಚು ಯಾರ ಜೊತೆಲೂ ಇಲ್ಲ, ಸ್ವಲ್ಪ ಮಿಕ್ಸ್ ಅಂಡ್ ಮ್ಯಾಚ್ ಇರ್ತದೆ ಇವರಿಗೆ. ಅದೇ ರಾಶಿಯ ಕೆಲವು ನಕ್ಷತ್ರಗಳು ಬೆಸ್ಟ್ ಮ್ಯಾಚ್ ಆಗ್ತದೆ, ಇನ್ನು ಕೆಲವು ವರ್ಸ್ಟ್ ಮ್ಯಾಚ್ ಇರುತ್ತೆ, ಮೀಡಿಯಾಕರ್ ಮ್ಯಾಚು ಇರುತ್ತೆ, ಈ ರೀತಿ ಇರ್ತದೆ. ಸೊ ಇವರಿಗೆ ಯಾವ ರಾಶಿ ಕಾಂಪ್ಯಾಟಬಿಲಿಟಿ ಇದೆ ಅನ್ನೋದಕ್ಕೆ ಸ್ವಲ್ಪ ಜಾಸ್ತಿ ರಾಶಿಗಳಿದೆ. ಲಿಸ್ಟ್ ಹೇಳ್ತಾ ಹೋಗ್ತೀನಿ ನೋಡಿ. ಮೊದಲು ಸಿಂಹ ರಾಶಿ. ಸಿಂಹ ರಾಶಿ ಒಂದು ಅಗ್ನಿತತ್ವ ರಾಶಿ. ಇದರ ಅಧಿಪತಿ ಬಂದು ಸೂರ್ಯ. ಸೂರ್ಯ ಇವರಿಗೆ ಒಳ್ಳೆ ಫ್ರೆಂಡ್. ಯಾಕೆ ಅಂತಂದರೆ ಅವನು ರಾಜ, ಇವನು ಸೇನಾಧಿಪತಿ. ಸೊ ರಾಜನನ್ನು ಕಾಯುವುದೇ ಇವನ ಕೆಲಸ, ಕಾಯಕ. ಸೊ ಆ ಕಾರಣದಿಂದ ರಿಲೇಷನ್ಶಿಪ್ ಚೆನ್ನಾಗಿರುತ್ತೆ, ಎಲಿಮೆಂಟರಿ ಮ್ಯಾಟರ್ ಚೆನ್ನಾಗಿರುತ್ತೆ. ಯಾಕೆಂದರೆ ಎರಡೂ ಅಗ್ನಿತತ್ವ ರಾಶಿ. ಇನ್ನು ಸಿಂಹರಾಶಿಯವರು ಸ್ವಲ್ಪ ಡಾಮಿನೆಂಟ್ ಇರ್ತಾರೆ. ಇವರು ಡಾಮಿನೆಂಟ್ ಇರ್ತಾರೆ, ಮ್ಯಾಚ್ ಆಗಲ್ಲ ಅನ್ನೋ ಥರ ಇರೋದಿಲ್ಲ. ಬಟ್ ಸಿಂಹರಾಶಿಯವರು ಅಥಾರಿಟೇಟಿವ್ ಆಗಿ ಡಾಮಿನೆಂಟ್ ಇರ್ತಾರೆ. ಬಟ್ ಇವರು ಆ ಅಥಾರಿಟಿನ ಎಕ್ಸಿಕ್ಯೂಟ್ ಮಾಡೋದ್ರಲ್ಲಿ ಡಾಮಿನೆಂಟ್ ಇರ್ತಾರೆ. ಸೊ ಮ್ಯಾಚ್ ಆಗ್ತದೆ. ಇನ್ನು ನೆಕ್ಸ್ಟು 2ನೇ ರಾಶಿ ಯಾವುದು ಅಂತಂದರೆ ಅದು ಧನಸ್ಸು ರಾಶಿ. ಧನಸ್ಸು ರಾಶಿಯ 3 ನಕ್ಷತ್ರಗಳು ಬರ್ತದೆ. ಅದರಲ್ಲಿ ಮೇಜರ್ ಎಲ್ಲ ನಕ್ಷತ್ರಗಳು ಮ್ಯಾಚ್ ಆಗುವಂಥದ್ದೇ ಇದೆ ಮೇಷರಾಶಿಗೆ. ಇದು ಅಗ್ನಿತತ್ವ ರಾಶಿಯೇ. ಇದರ ಅಧಿಪತಿ ಬಂದು ಗುರು ಬಂದು ಕುಜನ ಒಳ್ಳೆ ಫ್ರೆಂಡ್ ಇರ್ತಾನೆ. ಆ ಕಾರಣದಿಂದ ಇವರು ಕೂಡ ಮ್ಯಾಚ್ ಆಗ್ತಾರೆ, ಒಳ್ಳೆ ಮ್ಯಾಚ್ ಇರ್ತದೆ ಇವ್ರಿಗೂ. ಇನ್ನು ನೆಕ್ಸ್ಟು 3ನೇ ರಾಶಿ ಯಾವುದು ಅಂತಂದರೆ ಕಟಕ ರಾಶಿ. ಕಟಕ ರಾಶಿ ಒಂದು ಜಲತತ್ವ ರಾಶಿ. ಇವರು ಅಗ್ನಿತತ್ವ ರಾಶಿ, ಅವರು ಜಲತತ್ವ ರಾಶಿ. ಆದರೂ ಮ್ಯಾಚ್ ಆಗುತ್ತೆ. ಆವಾಗಲೇ ನಾನೊಂದು ಪಾಯಿಂಟ್ ಹೇಳಿದೆ, ಲವ್ ಕ್ಯಾನ್ ಕನ್ಸೋಲ್ ಎ ಬೀಸ್ಟ್ ಅನ್ನೋ ಥರ. ಕಟಕ ರಾಶಿಯವರು ಎಮೋಷನಲ್ ಪೀಪಲ್. ಇವರನ್ನ ಎಮೋಷನಲಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅಂತಲ್ಲ. ಕೆಲವು ರಾಶಿಗಳಲ್ಲಿ ಅಂದರೆ ಅವರ ಜನ್ಮಜಾತಕದಲ್ಲಿ ಬ್ಯಾಡ್ ಪ್ಲೇಸ್ಮೆಂಟ್ ಇದ್ದರೆ, ಮೆನಿಪುಲೇಟಿವ್ ಇದ್ದರೆ ಅವ್ರು ಮಾಡ್ತಾರೆ. ಬಟ್ ನಾರ್ಮಲ್ ಆಗಿ ಕಟಕ ರಾಶಿಯವರು ತಾಯಿ ಹೃದಯದವರು ಇರ್ತಾರೆ, ಎಮೋಷನಲ್ ಪರ್ಸನ್ ಇರ್ತಾರೆ. ಇವರನ್ನ ಕಂಟ್ರೋಲ್ ಮಾಡುವಂಥ ಕೆಪಾಸಿಟಿ ಇರುತ್ತೆ. ಆ ಕಾರಣದಿಂದ ಕಟಕ ರಾಶಿಯವರು ಇವರಿಗೆ ಮ್ಯಾಚ್ ಆಗ್ತದೆ. ಆದರೆ ಸಣ್ಣ ಪುಟ್ಟ ಮನಸ್ತಾಪಗಳು ಕಾಮನ್. ಮೇಷರಾಶಿಯವರಿಗೆ ಸ್ವಲ್ಪ ಮನಸ್ತಾಪಗಳು ಕಟ್ಟಿಟ್ಟ ಬುತ್ತಿ, ಅದೇನೂ ಮಾಡ್ಲಿಕ್ಕೆ ಆಗೋದಿಲ್ಲ, ಆಯ್ತಾ. ಕಟಕ ರಾಶಿಯವರು ಒಳ್ಳೆ ಮ್ಯಾಚ್ ಇರ್ತದೆ. ಇನ್ನು ನೆಕ್ಸ್ಟ್ 4ನೇ ರಾಶಿ ಯಾವುದು ಇವ್ರಿಗೆ ಮ್ಯಾಚ್ ಆಗೋದು ಅಂತಂದ್ರೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯು ಕೂಡ ಒಂದು ಜಲತತ್ವ ರಾಶಿ. ಆದರೆ ಅಧಿಪತಿಗಳು 2ಕ್ಕೂ ಕುಜಾನೆ, ಅಂದರೆ ಮಾರ್ಸ್, ಮಂಗಳಾನೆ. ಆ ಕಾರಣದಿಂದ ಈ ರಾಶಿಯು ಕೂಡ ತುಂಬಾ ಚೆನ್ನಾಗಿ ಮ್ಯಾಚ್ ಆಗ್ತದೆ ಮೇಷರಾಶಿಯವರ ಜೊತೆಗೆ. ಎಮೋಷನಲಿ ಇವರು ಕೂಡ ಕಂಟ್ರೋಲ್ ಮಾಡ್ಬೋದು. ಕಟಕ ರಾಶಿಯವರು ಡೈರೆಕ್ಟ್ ಆಗಿ ನಾನು ಎಮೋಷನಲಿ ಕಂಟ್ರೋಲ್ ಮಾಡ್ತೀನಿ ಅಂತ ಮಾಡ್ತಾರೆ. ಬಟ್ ವೃಶ್ಚಿಕ ರಾಶಿಯವರು ದೇ ನೋ ಹೌ ಟು ಪುಲ್ ದ ಸ್ಟ್ರಿಂಗ್ಸ್ ಬಿಹೈಂಡ್. ಅವ್ರು ಮೊದಲೇ ಸ್ಟ್ರಾಟಜಿಕ್ ಥಾಟ್ಸ್ ಹೆಚ್ಚು. ಸೊ ಇವ್ರನ್ನ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಅವ್ರಿಗೆ ಇರ್ತದೆ. ಇವರು ಅವ್ರನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ. ಆ ಕಾರಣದಿಂದ ಈ ಮ್ಯಾಚ್ ಕೂಡ ಚೆನ್ನಾಗಿ ಆಗ್ಬರುತ್ತೆ. ಇನ್ನು ನೆಕ್ಸ್ಟು 5ನೇ ರಾಶಿ ಯಾವುದು ಅಂತಂದ್ರೆ ಇವ್ರಿಗೆ ಮ್ಯಾಚ್ ಆಗೋದು ಮೀನರಾಶಿ. ಮೀನರಾಶಿ ಬಂದು ಒಂದು ಜಲತತ್ವ ರಾಶಿ. ಇದರ ಅಧಿಪತಿ ಬಂದು ಗುರು. ಇವನು ಒಳ್ಳೆ ಸ್ನೇಹಿತ, ಕುಜನಿಗೆ ಮೊದಲೇ ಹೇಳದಂತೆ. ಇದು ಕೂಡ ಎಮೋಷನಲ್ ರಾಶಿಯೇ, ಸ್ವಲ್ಪ ಸೌಮ್ಯ ಸ್ವಭಾವದ ರಾಶಿ. ಸ್ವಲ್ಪ ರಿಫ್ಟ್ಸ್ಗಳಿರ್ತದೆ ನಾರ್ಮಲ್, ಬಟ್ ಎಮೋಷನಲಿ ದೇ ವಿಲ್ ಕಂಟ್ರೋಲ್ ವೆಲ್. ಸೊ ಆ ಕಾರಣದಿಂದ ಇವ್ರ ಜೊತೆಗೂ ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ. ಇನ್ನು ನೆಕ್ಸ್ಟ್ 6ನೇ ರಾಶಿ ಯಾವುದು ಅಂದರೆ ತುಲಾ ರಾಶಿ. ಸ್ವಲ್ಪ ಮಟ್ಟಕ್ಕೆ ತುಲಾ ರಾಶಿ. 3 ನಕ್ಷತ್ರಗಳಲ್ಲಿ 2 ನಕ್ಷತ್ರಗಳು ಚೆನ್ನಾಗಿ ಮ್ಯಾಚ್ ಆಗ್ತದೆ. ತುಲಾ ರಾಶಿ ಆಗಲೇ ಹೇಳಿದಂತೆ ಇವರು ಕಾಮ್ ಆಗಿರ್ತಾರೆ, ಕಂಟ್ರೋಲ್ಡ್ ಆಗಿರ್ತಾರೆ. ತುಲಾ ರಾಶಿಯವರು ಬ್ಯಾಲೆನ್ಸ್ಡ್ ಆಗಿರ್ತಾರೆ. ಸೊ ಇವರು ಮೇಷರಾಶಿಯವ್ರನ್ನ ಚೆನ್ನಾಗಿ ಕಂಟ್ರೋಲ್ ಮಾಡುವಂಥ ಕೆಪಾಸಿಟಿ ಹೊಂದಿರ್ತಾರೆ. ಸೊ ಈ ರಾಶಿಯು ಕೂಡ ಅವರು ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಇನ್ನು ನೆಕ್ಸ್ಟ್ ಲಾಸ್ಟ್ ರಾಶಿ ಯಾವ್ದು ಮ್ಯಾಚ್ ಆಗ್ತದೆ ಇವರಿಗೆ ಅಂತಂದ್ರೆ ವೃಷಭ ರಾಶಿ. ವೃಷಭ ರಾಶಿಯ ಅಧಿಪತಿ ಕೂಡ ಶುಕ್ರ. ಕುಜ ಮತ್ತು ಶುಕ್ರ ಒಳ್ಳೆ ರಿಲೇಶನ್ಶಿಪ್ಪೇ. ಇಬ್ರು ಫ್ರೆಂಡ್ಸ್ ಅಂತನೂ ಇಲ್ಲ, ಎನಿಮೀಸ್ ಅಂತನೂ ಇಲ್ಲ, ನ್ಯೂಟ್ರಲ್ ಟು ಈಚ್ ಅದರ್. ಸೊ ಏನು ಸಮಸ್ಯೆ ಆಗೋದಿಲ್ಲ, ತೊಂದರೆ ಇಲ್ಲ, ಬ್ಯಾಲೆನ್ಸ್ ಆಗುತ್ತೆ. ಮತ್ತೆ ವೃಷಭ ರಾಶಿ ಬಂದು ಭೂತತ್ವ ರಾಶಿ. ಸೊ ಅವರು ಸ್ಟೇಬಲ್ ಇರ್ತಾರೆ. ಮೇಷರಾಶಿಯವರು ಸ್ವಲ್ಪ ಲಾಯಲ್ ಪೀಪಲ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇವರು ಚೇಂಜ್ ಆಗ್ತಾನೆ ಇರ್ತಾರೆ. ಅಂದರೆ ಚೇಂಜ್ ಅಂದರೆ ಡಿಸ್ಲಾಯಲ್ ಅಲ್ಲ. ಮೇಷರಾಶಿ ಇಂಟೆನ್ಸಿಟಿ, ರೊಬಸ್ಟ್, ಸ್ವಲ್ಪ ಫಿಕಲ್ ಮೈಂಡೆಡ್ ಇರ್ತದೆ ಇವರಿಗೆ. ಚೇಂಜ್ ಆಗ್ತಾ ಇರ್ತದೆ, ಆಕ್ಷನ್ ಓರಿಯೆಂಟೆಡ್ ಆದ್ರಿಂದ. ಆದರೆ ವೃಷಭ ರಾಶಿಯವರು ಸ್ಟೇಬಲ್ ಇರ್ತಾರೆ. ಆ ಕಾರಣದಿಂದ ಇವರಿಬ್ಬರಿಗೂ ತುಂಬ ಒಳ್ಳೆ ಮ್ಯಾಚ್ ಆಗ್ತದೆ, ಚೆನ್ನಾಗಿ ಆಗ್ಬರುತ್ತೆ, ತೊಂದರೆ ಇಲ್ಲ. ಸೊ ಇದಿಷ್ಟು ರಾಶಿಗಳು ಮೇಷರಾಶಿಯೊಂದಿಗೆ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಮ್ಯಾರೇಜ್ ವಿಚಾರದಲ್ಲಿ.
ನಕ್ಷತ್ರದ ಆಧಾರಗಳ ಮೇಲೆ ವೇರಿಯೇಷನ್ಸ್ ಆಗುತ್ತೆ. ಆ ವಿಚಾರಗಳನ್ನ ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಅದು ನಕ್ಷತ್ರ ಸೀರೀಸ್ ಸಪರೇಟಾಗಿ ಮಾಡ್ತೀನಿ, ಎಕ್ಸಾಕ್ಟ್ ಮ್ಯಾಚ್ ಎಷ್ಟು ಬರ್ತದೆ ಅಂತ ನೋಡಿ. ಇನ್ನು ಗಣಕೂಟ ನೋಡೋದು 36 ಪಾಯಿಂಟಲ್ಲಿ 18 ಪಾಯಿಂಟ್ ಬರಬೇಕು ಅಂತ. 18 ಪಾಯಿಂಟ್ ಮೇಲೆ ಬಂದರೆ, 18ರ ಮೇಲೆ ಬಂದರೆ ಎಲಿಜಿಬಿಲಿಟಿ ಫಾರ್ ಮ್ಯಾರೇಜ್ ಇಸ್ ಸ್ಯಾಟಿಸ್ಫೈಡ್. ಹಂಗಂತ ನೀವು ಮದುವೆ ಆಗಬಹುದು ಅಂತ ಅಲ್ಲ. ನಿಮ್ಮ ಇಂಡಿವಿಜುವಲ್ ಜಾತಕಗಳನ್ನ ಒಂದು ಮಾಡಿ ನೋಡಬೇಕು. 7ನೇ ಮನೆಯ ಸ್ಥಾನ ಎಷ್ಟಿದೆ, ಅದರ ಅಧಿಪತಿ ಹೇಗಿದ್ದಾನೆ, ಡಿವೋರ್ಸ್ ಆಗೋ ಯೋಗ ಏನಾದರೂ ಇದೆಯಾ, ಕುಜದೋಷ ಏನಾದರೂ ಇದೆಯಾ, ಅಷ್ಟಮ ಕುಜದೋಷ ಏನಾದರೂ ಇದೆಯಾ, ಗಂಡ ಅಥವಾ ಹೆಂಡತಿ ಇಬ್ಬರ ಪ್ರಾಣಕ್ಕೆ ಏನಾದ್ರು ಅಪಾಯ ಆಗುವಂಥ ಕಾಂಬಿನೇಷನ್ ಇದೆಯಾ, ಮಕ್ಕಳಾಗುವಂಥ ಕಾಂಬಿನೇಷನ್ ಇದೆಯಾ, ಇದೆಲ್ಲ ಚೆಕ್ ಮಾಡಬೇಕು. ಅಂದರೆ ಇಂಡಿವಿಜುವಲ್ ಚಾರ್ಟ್ಸ್ನ ಮ್ಯಾಚ್ ಮಾಡಬೇಕು. ಫಸ್ಟು 18 ಪಾಯಿಂಟ್ ಬಂದರೆ ಆಮೇಲೆ ಜಾತಕ ಚೆಕ್ ಮಾಡಿಸಿ. 18 ಪಾಯಿಂಟೇ ಬರಲಿಲ್ಲ ಅಂದರೆ ಜಾತಕ ಚೆಕ್ ಮಾಡಿಸೋ ಅವಶ್ಯಕತೆ ಇಲ್ಲ, ಆಯಿತಾ? ಸೊ ಇದಿಷ್ಟು ಬೇಸಿಕ್ಕು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಕೇಳಿ, ನಾನು ತಿಳಿಸ್ಕೊಡ್ತೀನಿ. ಇನ್ನು ನಿಮ್ಮ ಜನ್ಮ ಜಾತಕ ಪರಿಶೀಲನೆ ಮಾಡಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಇಮೇಲ್ ಅಥವಾ ಫೋನ್, ವಾಟ್ಸಪ್ ಮೂಲಕ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ವಾಟ್ಸಪ್ ಪ್ರಿಫರಬಲ್ ಇರುತ್ತೆ, ಯಾಕಂದರೆ ಇಮೇಲ್ನ ನಾನು ಬಲ್ಕಾಗಿ ಚೆಕ್ ಮಾಡ್ತೀನಿ ಒನ್ಸ್ ಇನ್ 2 days ಆರ್ 3 days. ಸೊ ನಿಮ್ಮ ಮೆಸೇಜ್ನ ನಾನು ಡಿಲೇ ಮಾಡಿ ಓದೋ ಅಂಥ ಟೈಮ್ ಆಗಬಹುದು. ಆ ಕಾರಣದಿಂದ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರೆ ಬೆಸ್ಟು. ಇನ್ನು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಕೂಡ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಥ್ಯಾಂಕ್ ಯು.